ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರೈತರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಇದು ಕೇವಲ ಒಂದೋ ಎರಡೋ ಜಿಲ್ಲೆಯ ಕಥೆಯಲ್ಲ, ಇಡೀ ರಾಜ್ಯದಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ರಣ ಮಳೆಗೆ ಜಮೀನುಗಳು ಜಲಾವೃತ ಆಗಿದೆ. ರೈತರ ಹೊಲಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಕಿರು ಜಲಪಾತಗಳಂತೆ ಮಳೆ ನೀರು ನುಗ್ಗುತ್ತಾ ಇದೆ. ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮ, ಆ ಗ್ರಾಮದಲ್ಲಿ ಅವಾಂತರ ಆಗಿದೆ. ನೀರಿನ ರಭಸಕ್ಕೆ ಜಮೀನಿನ ಬದುಗಳು ಕೊಚ್ಕೊಂಡು ಹೋಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಗೋಟೆ ಗ್ರಾಮದ ರೈತರ ನೆಮ್ಮದಿಯನ್ನ ಮಳೆರಾಯ ಕಸಿದುಕೊಂಡಿದ್ದಾನೆ. ನೋಡಿ ಇಲ್ಲಿ ನೀರಿನ ರಭಸ ಯಾವ ಮಟ್ಟಿಗಿದೆ ಅಂತ ಹೇಳಿ. ವಿಪರೀತ ಮಳೆಯಿಂದಾಗಿ ಜಮಖಂಡಿ ತಾಲೂಕಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ. ಸಿದ್ದು, ಗಮನಿಸ್ತಾ ಇದ್ದೀವಿ ಜಮಖಂಡಿ ತಾಲೂಕು, ಬದಾಮಿ ತಾಲೂಕು ಇತ್ಯಾದಿ ತಾಲೂಕುಗಳಲ್ಲಿ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳಾಗ್ತಾ ಇರೋದು. ಆ ಗೋಟೆ ಗ್ರಾಮದ ಪರಿಸ್ಥಿತಿಯನ್ನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸಿದ್ದು ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ? ಈಗಾಗಲೇ ಏನು ನಿನ್ನೆ ರಾತ್ರಿ ಒಂದು ವಿಪರೀತವಾದಂತಹ ಮಳೆ ಸುರಿದಿದ್ರಿಂದ ಸಾಕಷ್ಟು ಅವಾಂತರಗಳು ಉಂಟಾಗಿದ್ದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಆಗಿರ್ಬೋದು, ಹುನಗುಂದ ತಾಲೂಕಿನಲ್ಲಿ ಆಗಿರ್ಬೋದು, ಏನು ಸಾಕಷ್ಟು ಮಳೆಯಿಂದಾಗಿ ಹೊಲದಲ್ಲಿರ್ತಕ್ಕಂಥ ನೀರು ಕೂಡ ಕೊಚ್ಚಿ ಏನು ಹೊಲದ ಪಕ್ಕದಲ್ಲಿರ್ತಕ್ಕಂಥ ಬದುಗಳು ಕೂಡ ಕಿತ್ಕೊಂಡು ಹೋದಂತಹ ಘಟನೆ ನಡೆದಿದೆ. ಹೀಗಾಗಿ ರೈತರು ಬೆಳೆದಂತ ಜಮೀನಲ್ಲಿ ಬೆಳೆದಂತ ಬೆಳೆಯೂ ಕೂಡ ಹರ್ಕೊಂಡು ಹೋದಂತಹ ಘಟನೆ ನಡೆದಿದ್ದು, ಬಹಳಷ್ಟು ನಿನ್ನೆ ಆದಂತ ಮಳೆ ಅವಾಂತರ ಸೃಷ್ಟಿ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರೈತರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಇದು ಕೇವಲ ಒಂದೋ ಎರಡೋ ಜಿಲ್ಲೆಯ ಕಥೆಯಲ್ಲ, ಇಡೀ ರಾಜ್ಯದಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ರಣ ಮಳೆಗೆ ಜಮೀನುಗಳು ಜಲಾವೃತ ಆಗಿದೆ. ರೈತರ ಹೊಲಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಕಿರು ಜಲಪಾತಗಳಂತೆ ಮಳೆ ನೀರು ನುಗ್ಗುತ್ತಾ ಇದೆ. ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮ, ಆ ಗ್ರಾಮದಲ್ಲಿ ಅವಾಂತರ ಆಗಿದೆ. ನೀರಿನ ರಭಸಕ್ಕೆ ಜಮೀನಿನ ಬದುಗಳು ಕೊಚ್ಕೊಂಡು ಹೋಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಗೋಟೆ ಗ್ರಾಮದ ರೈತರ ನೆಮ್ಮದಿಯನ್ನ ಮಳೆರಾಯ ಕಸಿದುಕೊಂಡಿದ್ದಾನೆ. ನೋಡಿ ಇಲ್ಲಿ ನೀರಿನ ರಭಸ ಯಾವ ಮಟ್ಟಿಗಿದೆ ಅಂತ ಹೇಳಿ. ವಿಪರೀತ ಮಳೆಯಿಂದಾಗಿ ಜಮಖಂಡಿ ತಾಲೂಕಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ. ಸಿದ್ದು, ಗಮನಿಸ್ತಾ ಇದ್ದೀವಿ ಜಮಖಂಡಿ ತಾಲೂಕು, ಬದಾಮಿ ತಾಲೂಕು ಇತ್ಯಾದಿ ತಾಲೂಕುಗಳಲ್ಲಿ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳಾಗ್ತಾ ಇರೋದು. ಆ ಗೋಟೆ ಗ್ರಾಮದ ಪರಿಸ್ಥಿತಿಯನ್ನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸಿದ್ದು ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ? ಈಗಾಗಲೇ ಏನು ನಿನ್ನೆ ರಾತ್ರಿ ಒಂದು ವಿಪರೀತವಾದಂತಹ ಮಳೆ ಸುರಿದಿದ್ರಿಂದ ಸಾಕಷ್ಟು ಅವಾಂತರಗಳು ಉಂಟಾಗಿದ್ದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಆಗಿರ್ಬೋದು, ಹುನಗುಂದ ತಾಲೂಕಿನಲ್ಲಿ ಆಗಿರ್ಬೋದು, ಏನು ಸಾಕಷ್ಟು ಮಳೆಯಿಂದಾಗಿ ಹೊಲದಲ್ಲಿರ್ತಕ್ಕಂಥ ನೀರು ಕೂಡ ಕೊಚ್ಚಿ ಏನು ಹೊಲದ ಪಕ್ಕದಲ್ಲಿರ್ತಕ್ಕಂಥ ಬದುಗಳು ಕೂಡ ಕಿತ್ಕೊಂಡು ಹೋದಂತಹ ಘಟನೆ ನಡೆದಿದೆ. ಹೀಗಾಗಿ ರೈತರು ಬೆಳೆದಂತ ಜಮೀನಲ್ಲಿ ಬೆಳೆದಂತ ಬೆಳೆಯೂ ಕೂಡ ಹರ್ಕೊಂಡು ಹೋದಂತಹ ಘಟನೆ ನಡೆದಿದ್ದು, ಬಹಳಷ್ಟು ನಿನ್ನೆ ಆದಂತ ಮಳೆ ಅವಾಂತರ ಸೃಷ್ಟಿ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಥ್ಯಾಂಕ್ ಯು.
ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರೈತರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಇದು ಕೇವಲ ಒಂದೋ ಎರಡೋ ಜಿಲ್ಲೆಯ ಕಥೆಯಲ್ಲ, ಇಡೀ ರಾಜ್ಯದಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ರಣ ಮಳೆಗೆ ಜಮೀನುಗಳು ಜಲಾವೃತ ಆಗಿದೆ. ರೈತರ ಹೊಲಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಕಿರು ಜಲಪಾತಗಳಂತೆ ಮಳೆ ನೀರು ನುಗ್ತಾ ಇದೆ. ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮ, ಆ ಗ್ರಾಮದಲ್ಲಿ ಅವಾಂತರ ಆಗಿದೆ. ನೀರಿನ ರಭಸಕ್ಕೆ ಜಮೀನಿನ ಬದುಗಳು ಕೊಚ್ಕೊಂಡು ಹೋಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಗೋಟೆ ಗ್ರಾಮದ ರೈತರ ನೆಮ್ಮದಿಯನ್ನ ಮಳೆರಾಯ ಕಸಿದುಕೊಂಡಿದ್ದಾರೆ. ನೋಡಿ ಇಲ್ಲಿ ನೀರಿನ ರಭಸ ಯಾವ ಮಟ್ಟಿಗಿದೆ ಅಂತ ಹೇಳಿ. ವಿಪರೀತ ಮಳೆಯಿಂದಾಗಿ ಜಮಖಂಡಿ ತಾಲೂಕಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ. ಸಿದ್ದು, ಗಮನಿಸ್ತಾ ಇದ್ದೀವಿ ಜಮಖಂಡಿ ತಾಲೂಕು, ಬದಾಮಿ ತಾಲೂಕು ಇತ್ಯಾದಿ ತಾಲೂಕುಗಳಲ್ಲಿ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳಾಗ್ತಾ ಇರೋದು. ಆ ಗೋಟೆ ಗ್ರಾಮದ ಪರಿಸ್ಥಿತಿಯನ್ನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸಿದ್ದು ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ? ಶ್ರೀಪಾದ್, ಈಗಾಗಲೇ ಏನು ನಿನ್ನೆ ರಾತ್ರಿ ಒಂದು ವಿಪರೀತವಾದಂತಹ ಮಳೆ ಸುರಿದಿದ್ರಿಂದ ಸಾಕಷ್ಟು ಅವಾಂತರಗಳು ಉಂಟಾಗಿದ್ದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಆಗಿರ್ಬೋದು, ಹುನಗುಂದ ತಾಲೂಕಿನಲ್ಲಿ ಆಗಿರ್ಬೋದು, ಏನು ಸಾಕಷ್ಟು ಮಳೆಯಿಂದಾಗಿ ಹೊಲದಲ್ಲಿರ್ತಕ್ಕಂಥ ನೀರು ಕೂಡ ಕೊಚ್ಚಿ ಏನು ಹೊಲದ ಪಕ್ಕದಲ್ಲಿರ್ತಕ್ಕಂಥ ಬದುಗಳು ಕೂಡ ಕಿತ್ಕೊಂಡು ಹೋದಂತ ಘಟನೆ ನಡೆದಿದೆ. ಹೀಗಾಗಿ ರೈತರು ಬೆಳೆದಂತ ಜಮೀನಿನಲ್ಲಿ ಬೆಳೆದಂತ ಬೆಳೆಯೂ ಕೂಡ ಹರ್ಕೊಂಡು ಹೋದಂತ ಘಟನೆ ನಡೆದಿದ್ದು, ಬಹಳಷ್ಟು ನಿನ್ನೆ ಆದಂತ ಮಳೆ ಅವಾಂತರ ಸೃಷ್ಟಿ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರೈತರಲ್ಲಿ ಒಂದು ರೀತಿಯ ಆತಂಕ ಮನೆ ಮಾಡಿದೆ. ಇದು ಕೇವಲ ಒಂದೋ ಎರಡೋ ಜಿಲ್ಲೆಯ ಕಥೆಯಲ್ಲ, ಇಡೀ ರಾಜ್ಯದಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ರಣ ಮಳೆಗೆ ಜಮೀನುಗಳು ಜಲಾವೃತ ಆಗಿದೆ. ರೈತರ ಹೊಲಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಕಿರು ಜಲಪಾತಗಳಂತೆ ಮಳೆ ನೀರು ನುಗ್ತಾ ಇದೆ. ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮ, ಆ ಗ್ರಾಮದಲ್ಲಿ ಅವಾಂತರ ಆಗಿದೆ. ನೀರಿನ ರಭಸಕ್ಕೆ ಜಮೀನಿನ ಬದುಗಳು ಕೊಚ್ಕೊಂಡು ಹೋಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಗೋಟೆ ಗ್ರಾಮದ ರೈತರ ನೆಮ್ಮದಿಯನ್ನ ಮಳೆರಾಯ ಕಸಿದುಕೊಂಡಿದ್ದಾರೆ. ನೋಡಿ ಇಲ್ಲಿ ನೀರಿನ ರಭಸ ಯಾವ ಮಟ್ಟಿಗಿದೆ ಅಂತ ಹೇಳಿ. ವಿಪರೀತ ಮಳೆಯಿಂದಾಗಿ ಜಮಖಂಡಿ ತಾಲೂಕಿನಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಾಗಲಕೋಟೆಯಿಂದ. ಸಿದ್ದು, ಗಮನಿಸ್ತಾ ಇದ್ದೀವಿ ಜಮಖಂಡಿ ತಾಲೂಕು, ಬದಾಮಿ ತಾಲೂಕು ಇತ್ಯಾದಿ ತಾಲೂಕುಗಳಲ್ಲಿ ಮಳೆಯಿಂದಾಗಿ ನಾನಾ ರೀತಿಯ ಅವಾಂತರಗಳಾಗ್ತಾ ಇರೋದು. ಆ ಗೋಟೆ ಗ್ರಾಮದ ಪರಿಸ್ಥಿತಿಯನ್ನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸಿದ್ದು ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ? ಶ್ರೀಪಾದ್, ಈಗಾಗಲೇ ಏನು ನಿನ್ನೆ ರಾತ್ರಿ ಒಂದು ವಿಪರೀತವಾದಂತಹ ಮಳೆ ಸುರಿದಿದ್ರಿಂದ ಸಾಕಷ್ಟು ಅವಾಂತರಗಳು ಉಂಟಾಗಿದ್ದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಆಗಿರ್ಬೋದು, ಹುನಗುಂದ ತಾಲೂಕಿನಲ್ಲಿ ಆಗಿರ್ಬೋದು, ಏನು ಸಾಕಷ್ಟು ಮಳೆಯಿಂದಾಗಿ ಹೊಲದಲ್ಲಿರ್ತಕ್ಕಂಥ ನೀರು ಕೂಡ ಕೊಚ್ಚಿ ಏನು ಹೊಲದ ಪಕ್ಕದಲ್ಲಿರ್ತಕ್ಕಂಥ ಬದುಗಳು ಕೂಡ ಕಿತ್ಕೊಂಡು ಹೋದಂತ ಘಟನೆ ನಡೆದಿದೆ. ಹೀಗಾಗಿ ರೈತರು ಬೆಳೆದಂತ ಜಮೀನಿನಲ್ಲಿ ಬೆಳೆದಂತ ಬೆಳೆಯೂ ಕೂಡ ಹರ್ಕೊಂಡು ಹೋದಂತ ಘಟನೆ ನಡೆದಿದ್ದು, ಬಹಳಷ್ಟು ನಿನ್ನೆ ಆದಂತ ಮಳೆ ಅವಾಂತರ ಸೃಷ್ಟಿ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು.